Hello everyone, welcome to my channel Siri Natural Fitness. ಗೈಸ್, ಇವತ್ತು ನಾನು ತೋರಿಸೋ ಈ ಡ್ರಿಂಕಿಂದ ಶೀತ ಇರ್ಬೋದು, ಜ್ವರ ಇರ್ಬೋದು, ಅಥವಾ ಥ್ರೋಟ್ ಇನ್ಫೆಕ್ಷನ್, ಲಿವರ್ ಇನ್ಫೆಕ್ಷನ್ಸ್ ಆ ಥರ ಏನೇ ಇದ್ರೂ ಅದು ವಾಸಿ ಆಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಸೊ ಅಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ ಈ ಡ್ರಿಂಕು. ಸೊ ಅದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮಾಡೋದು. ಜೊತೆಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾರ ಬೆಲ್ ಬಟನ್ನ ಒತ್ತಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವಿಡಿಯೋಸ್ನ ನೀವು ಉಚಿತವಾಗಿ ನೋಡ್ಬೋದು. ಸೊ ನೋಡೋಣ ಫ್ರೆಂಡ್ಸ್, ಇದಕ್ಕೆ ಏನೇನು ಬೇಕು ಅಂದರೆ ಮೊದಲಿಗೆ ಮೆಣಸು ಮೇಲೆ ಅರಿಶಿನ ಪುಡಿ ಬೇಕು. ಅದಾದಮೇಲೆ 1 ಸ್ಪೂನು ತುಪ್ಪ ಇದ್ದರೆ ಈ ಡ್ರಿಂಕ್ ರೆಡಿ ಆಗುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರು ತಗೊಳ್ಳಿ. ಇದು ಕಷಾಯ ಥರ ಇರುತ್ತೆ, ನಿಮಗೆ ಜಾಸ್ತಿ ಕುಡಿಯೋಕ್ಕಾಗಲ್ಲ. ಸೊ ಸ್ವಲ್ಪನೇ ಕುಡಿಬಹುದು. ಅದಕ್ಕೆ ಒಂದು ಸ್ವಲ್ಪನೇ ಮಾಡ್ಕೊಳ್ಳಿ, ಅಂದರೆ ಫ್ರೆಶ್ ಆಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡಿಟ್ಕೊಂಡು ಕುಡಿಬಾರ್ದು. ಸೊ ಅವಾಗಲೇ ರೆಡಿ ಮಾಡಿ ಅವಾಗಲೇ ಕುಡಿಬೇಕಾಗತ್ತೆ. ನೋಡಿ, ಮೊದಲಿಗೆ ಅರಿಶಿನ ಪುಡಿ ಹಾಕಬೇಕು. ಒಂದು ಲೋಟ ಬಿಸಿನೀರು ಒಳಗಡೆ, ಅಂದರೆ ಕುದೀತಾ ಇರೋ ನೀರೊಳಗಡೆ ಸ್ವಲ್ಪ ಅರಿಶಿನ ಪುಡಿ. ಅದಾದಮೇಲೆ ಮೆಣಸು ಹಾಕಬೇಕಾಗತ್ತೆ. ಮೆಣಸು ಆದಮೇಲೆ ಲಾಸ್ಟಲ್ಲಿ ತುಪ್ಪನ ಸೇರಿಸ್ಬೇಕು. ಸೊ ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳಿ, ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವರು ನಮ್ಮ ವೀವರು ಆ್ಯಂಡ್ ನಮ್ಮ ಹತ್ರ ಡಯಟ್ ಡಿಸೈನ್ ಮಾಡಿಸ್ಕೊಂಡಿರೋರು. ಸೊ ಇವರು 1 ತಿಂಗಳಿಗೆ 7.5 kg ತೂಕ ಕಡಿಮೆ ಆಗಿದ್ದಾರೆ. ಅದು ಕೇವಲ ಎಲ್ಲ ಮನೆ ಊಟ ತಿಂತ. ಸೊ ಅವ್ರ ರಿಸಲ್ಟ್ನ ಅವ್ರ ಬಾಯಿಂದಾನೆ ಕೇಳೋಣ. ಹಲೋ. ಹಾಯ್ ಬೃಂದಾ. ಹಾಯ್ ಮ್ಯಾಮ್. ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಿ ಮ್ಯಾಮ್. ನೀವು ಮ್ಯಾಮ್? ಓಕೆ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹೌದು ಮ್ಯಾಮ್. ಓಕೆ, ಎಷ್ಟು ತಿಂಗಳಾಯ್ತಪ್ಪ? 1 ಮಂತ್ ಆಯ್ತು ಮ್ಯಾಮ್. ಓಕೆ, ಎಷ್ಟು ಕೆಜಿ ವೆಯ್ಟ್ ರೆಡ್ಯೂಸಿಂಗ್ ಆಗಿದೆ? ಮ್ಯಾಮ್ 7.5 ಆಗಿದೆ. ಓಕೆ, ಹೇಗೆ ಅನ್ನಿಸ್ತಾ ಇದೆಯಪ್ಪ ನಿಮ್ಗೆ? ಮ್ಯಾಮ್ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಓಕೆ. ತುಂಬಾ ಎಲ್ಲ ಹೇಳ್ತಾರೆ, ತುಂಬಾ ಸ್ಲಿಮ್ ಆಗಿದ್ದೀರಾ, ಸಣ್ಣ ಆಗಿದ್ದೀರಾ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಓಕೆ, ಎಲ್ಲಿಂದಪ್ಪ ನೀವು ಮಾತಾಡ್ತಾ ಇರೋದು? ಮೈಸೂರಿಂದ ಮ್ಯಾಮ್. ಓಕೆ, ನಿಮ್ಮ ಏಜ್ ಎಷ್ಟು? ಏಜು 45. ಓಕೆಪ್ಪ. ಓಕೆ, ಹೆಲ್ತ್ ಇಶ್ಯೂಸ್ ಏನಾದರೂ ಇತ್ತಾ ನಿಮಗೆ? ಹೆಲ್ತ್ ಇಶ್ಯೂಸ್ ಅಂದ್ರೆ BP ಇತ್ತು ಮ್ಯಾಮ್. ಓಕೆ. ಅದು ಸ್ವಲ್ಪ ನಾರ್ಮಲ್ ಆಗಿದೆ ಈಗ. ಮತ್ತೆ ನನಗೆ ಲೆಫ್ಟ್ ನೀ ಒಂದು ಸರ್ಜರಿ ಆಗಿತ್ತು. ಓಕೆ. ತುಂಬಾ ನೀ ಪೇನ್ ಬರ್ತಾ ಇತ್ತು. ಸ್ವಲ್ಪ ವೆಯ್ಟ್ ಇರೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡ್ದ ಹಾಗೆ ಸ್ಟೆಪ್ಸ್ ಹತ್ತಿದ್ರೆ ಇಳಿದ್ರೆ ಅವಾಗೆಲ್ಲ ತುಂಬಾ ಪೇನ್ ಆಗ್ತಾ ಇತ್ತು. ಓಕೆ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮ್ಯಾಮ್. ಇವಾಗೆಲ್ಲ ನಾರ್ಮಲ್ ಆಗಿದ್ದೀರಾ? ನಾರ್ಮಲ್ ಆಗಿದೆ ಮ್ಯಾಮ್. ಸ್ಟೆಪ್ಸ್ ಹತ್ತಕ್ಕೆಲ್ಲ ಆಗ್ತಾ ಇದೆಯಾ ಇವಾಗ? ಆಗ್ತಾ ಇದೆ ಮ್ಯಾಮ್. ಮುಂಚೆ ಎಷ್ಟು ನೋವಿಲ್ಲ ಮ್ಯಾಮ್. 50% to 80% ಕಡಿಮೆನೇ ಆಗಿದೆ. ಓಕೆ. ಓಕೆ. ಸೊ ಅದು ಮೊದ್ಲಿಂದಾನು ಇರೋ ಪೇನ್ ಅಲ್ವಾ? ಒಂದು 80% ಆದ್ರೂ ಕಡಿಮೆ ಆಗಿದೆ. ಹೌದು ಮ್ಯಾಮ್, ಕಡಿಮೆ ಆಗಿದೆ ಮ್ಯಾಮ್. ಅದು ವೆಯ್ಟ್ ರೆಡ್ಯೂಸ್ ಮಾಡಿ ಅಂತ ಹೇಳಿದ್ರು ಡಾಕ್ಟರ್ ಕೂಡ. ಓಕೆ. ಅದಕ್ಕೆ ನನಗೆ ಅದು ಆಗಿರ್ಲಿಲ್ಲ. ಇವಾಗ ವೆಯ್ಟ್ ರೆಡ್ಯೂಸ್ ಆಯ್ತಲ್ಲ, ಅದರಿಂದ ಎಲ್ಲ ಕಡಿಮೆ ಆಗಿದೆ ಮ್ಯಾಮ್. ಓಕೆಪಾ. ಓಕೆ, ಯಾವ ತರ ಇತ್ತು ನಿಮ್ಗೆ? ಡಯಟ್ ಮಾಡ್ತಾ ಇದೀವಿ ಅಂತ ಫೀಲ್ ಇತ್ತಾ, ಅಥವಾ ಹೇಗೆ ಅನ್ನಿಸ್ತಾ ಇತ್ತು? ಇಲ್ಲ ಮ್ಯಾಮ್, ಹಾಗೇನಿಲ್ಲ ಮೇಡಮ್. ನಾವು ಮುಂಚೆ ಎಲ್ಲ ಡಯಟ್ ಮಾಡಿದ್ರೆ ಉಪವಾಸ ಎದ್ಬಿಡ್ತಾ ಇದ್ವಿ, ಅಥವಾ ಚಪಾತಿನೇ ತಿನ್ಬೇಕು, ಮುದ್ದೆನೇ ತಿನ್ಬೇಕು, ಆ ತರ ಇತ್ತು ಡಯಟ್ ಎಲ್ಲ. ಓಕೆ. ಅಂದ್ರೆ ನಾನು ಪರ್ಸನಲ್ ಆಗಿ ಮಾಡಿದಾಗ. ಬಟ್ ಇವಾಗ ಏನು ಇಲ್ಲ ಮ್ಯಾಮ್, ಎಲ್ಲಾ ವೆರೈಟೀಸ್ ಫುಡ್ ತಿನ್ಕೊಂಡು, ನ್ಯಾಚುರಲಿ ಫುಡ್ ಏನೇನ್ ನಮ್ಗೆ ಅವೈಲಬಲ್ ಇದೆ ಅದನ್ನೇ ತಿನ್ಕೊಂಡು ಒಂಥರ ಡಯಟ್ ಮಾಡ್ತೀನಿ ಅನ್ನೋ ಫೀಲೇ ಇಲ್ಲ ಮ್ಯಾಮ್. ಏನು ಅಂತಂದ್ರೆ ಆ ಟೈಮಿಗೆ ಮಾಡ್ಕೊಂಡ್ ತಿಂತಾ ಇರೋದ್ರಿಂದ ಏನಪ್ಪ ಇಷ್ಟೊಂದು ತಿಂತಾ ಇದೀವಿ ಅನ್ನೋ ಫೀಲ್ ಆಗ್ತಿದೆ ಹೊರತು ಉಪವಾಸ ಇರ್ಬೇಕು ಇವಾಗ ತಿನ್ನ ಹಾಗಿಲ್ಲ ಆ ತರ ಏನು ಇರ್ಲಿಲ್ಲ ಮ್ಯಾಮ್. ಓಕೆ. ಓಕೆ, ಎಲ್ಲ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿದೀನಿ. ಹೌದು ಮ್ಯಾಮ್, ತಿನ್ಕೊಂಡೇನೆ ವೆಯ್ಟ್ ಲಾಸ್ ಆಗಿದೆ ಮ್ಯಾಮ್. ನಿಮಗ್ ಜಾಸ್ತಿ ತಿಂತಾ ಇದೀನಿ ಅಂತ ಅನ್ನಿಸ್ತಾ ಇತ್ತಾ? ಇದರಿಂದ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಅಂತ ನಂಬಿಕೆ ಇತ್ತಾ ನಿಮ್ಗೆ ಮುಂಚೆ? ಹೌದು ಮ್ಯಾಮ್. ಏನಂದ್ರೆ ಇದು ತುಂಬಾ ತಿಂತಾ ಇದ್ದೀನಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಅದು ನ್ಯಾಚುರಲ್ ಇದು ಅಂತ ಫೀಲ್ ಆಯ್ತಲ್ಲ, ಅದರಿಂದ ನಂಬಿಕೆ ಇತ್ತು ಮ್ಯಾಮ್, ಆಗ್ತೀನಿ ಅಂದ್ಬಿಟ್ಟು ಅಂದ್ರೆ ಮಾಮೂಲಿ ಜಂಕ್ ಫುಡ್ ಅದೆಲ್ಲ ತಿಂತಾ ಇರ್ಲಿಲ್ವಲ್ಲ, ಹೆಲ್ತಿ ಫುಡ್ ತಿಂತಾ ಇರೋದ್ರಿಂದ ವರ್ಕೌಟ್ ಆಗತ್ತೆ ಅಂತ ಫೀಲ್ ಆಗ್ತಾ ಇತ್ತು. ಹಾಗೆ ಆಯ್ತು ಮ್ಯಾಮ್ ಕೂಡ.
ಓಕೆ. ನೀವು ಮುಂಚೆ ಟ್ಯಾಬ್ಲೆಟ್ಸ್ ಸಪ್ಲಿಮೆಂಟ್ಸ್ ಏನಾದ್ರು ಟ್ರೈ ಮಾಡಿದ್ರಾ? ಮ್ಯಾಮ್ ಹರ್ಬಲ್ ಲೈಫ್ ತಗೊಂಡಿದ್ದೆ ನಾನು. ಓಕೆ. ಅದರಲ್ಲಿ ಒಂದು 2 ಕಿಲೋಸ್ ರೆಡ್ಯೂಸ್ ಆಯ್ತು. 2 kg. ಬಟ್ ಮತ್ತೆ ಗೇನ್ ಆಯ್ತು ಮ್ಯಾಮ್ ಅದನ್ನ ಸ್ಟಾಪ್ ಮಾಡಿದ್ಮೇಲೆ. ಎಷ್ಟು ಜಾಸ್ತಿ ಆಯ್ತಪ್ಪ? ಎಷ್ಟು ತಿಂಗಳು ತಗೊಂಡಿದ್ರಿ? ಅದು ಸುಮಾರು ಮ್ಯಾಮ್ ನಾನು ಒಂದು 4 ಮಂತ್ಸ್ ತಗೊಂಡೆ. ಓಕೆ. ಅದನ್ನ ತಗೊಂಡು ಸ್ಟಾಪ್ ಮಾಡಿದ್ಮೇಲೆ ಅದು 3 ಕಿಲೋಸೇ ಗೇನ್ ಆಯ್ತು. ಓಕೆ. ಆಮೇಲೆ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಬಂತು. ಅದರಿಂದ ನಾನು ನಿಮ್ಮ ಡಯಟ್ ಪ್ಲಾನ್ ನೋಡ್ತಾ ಇದ್ನಲ್ಲ, ಅದರಿಂದ ತಗೊಳ್ಳೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಓಕೆ. ಹಾಗೆ ನನ್ಗೆ ಸಕ್ಸಸ್ ಆಯ್ತು ಮ್ಯಾಮ್. ತುಂಬಾ ಖುಷಿ ಇದೆ ಮ್ಯಾಮ್ ಅದರಿಂದ. ತುಂಬಾ ಹೆಲ್ಪ್ ಆಗಿದೆ ನಿಮ್ಮಿಂದ. ನನ್ಗೆಲ್ಲ ತುಂಬಾ ಸಾವಿರಾರು ಜನಕ್ಕೆ ಹೆಲ್ಪ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ. ಸೊ ನೀವು ನಮ್ ಡಯಟ್ ಪ್ಲಾನ್ ಇಂದ ಸ್ಯಾಟಿಸ್ಫೈಡ್ ಆಗಿದ್ದೀರಾ ಅಲ್ವಾ? ತುಂಬಾ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಮ್ಯಾಮ್. ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳಂಗಿದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ವ್ಯೂವರ್ಸ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸುಮ್ನೆ ಉಪವಾಸ ಮಾಡೋದು, ಬೇಡದೇ ಇರೋ ಡಯಟ್ ಮಾಡೋದು, ವರ್ಕೌಟ್ ಮಾಡೋದು, ಸಿಕ್ಕಾಪಟ್ಟೆ ಜಿಮ್ ಮಾಡೋದು ಎಲ್ಲ ಬಿಟ್ಬಿಟ್ಟು ಮನೇಲೆ ಕೂತ್ಕೊಂಡು, ಅಂದ್ರೆ ನಮ್ ಲೇಡೀಸ್ಗೆ ಎಸ್ಪೆಷಲಿ ಮನೇಲೆ ಮಾಡೋದು ಬೆಸ್ಟ್ ಅಲ್ವಾ ಮ್ಯಾಮ್? ಹೌದು. ಅದರಿಂದ ಮನೇಲೆ ಹೆಲ್ತಿ ಫುಡ್ ನ ತಗೊಂಡು, ನಿಮ್ ಡಯಟ್ ಪ್ಲಾನ್ ನ ತಗೊಂಡು ಸಿಂಪಲ್ ಆಗಿ ವಾಕ್ ಎಕ್ಸರ್ಸೈಸ್ ಮಾಡ್ಕೊಂಡು ಆರಾಮಾಗಿ ವೇಟ್ ರೆಡ್ಯೂಸ್ ಮಾಡ್ಬೋದು. ಯಾವ ರಿಸ್ಕು ಇಲ್ಲ, ಯಾವ ಸೈಡ್ ಎಫೆಕ್ಟ್ಸು ಇಲ್ಲ. ನ್ಯಾಚುರಲಿ ಮ್ಯಾಮ್, ಇದು ನ್ಯಾಚುರಲ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಓಕೆಪ್ಪ, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ನನ್ಗೆ. ನನಗೂ ತುಂಬಾ ಖುಷಿ ಆಯ್ತು ಮ್ಯಾಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಇದೇ ಥರನೇ ನೀವು ಹೆಲ್ತಿಯಾಗಿರಬೇಕು ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಎಲ್ಲ ತಿನ್ಕೊಂಡು ಟ್ಯಾಬ್ಲೆಟ್ಸ್ ಇಲ್ಲದೆ ಸಪ್ಲಿಮೆಂಟ್ಸ್ ಇಲ್ಲದೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೋರಿಸ್ತಾ ಇದ್ದೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಕಾಳುಮೆಣಸನ್ನ ಯೂಸ್ ಮಾಡಿದ್ದೀವಿ. ಅದಂತೂ ತುಂಬ ಆರೋಗ್ಯಕರ. ಸೊ ಅದು ಚಿಕ್ಕದಾಗಿದ್ರೂ ನೋಡಲಿಕ್ಕೆ ಕಾಳು, ಬಟ್ ತುಂಬಾ ಆರೋಗ್ಯದಲ್ಲಿ ಚಮತ್ಕಾರ ಮಾಡುತ್ತೆ. ಕರಿಮೆಣಸಿನಿಂದ ಕೆಮ್ಮು ಮತ್ತು ಗಂಟಲು ನೋವು ಬರೋದೇ ಇಲ್ಲ ಆ ಕಷಾಯನ ಕುಡಿತಾ ಇದ್ರೆ. ಯಾಕೆ ಅಂದರೆ ಈ ಮೆಣಸಿನಕಾಳಿನಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಶಿಯಮ್ಮು, ಮಿನರಲ್ಸು, ಖನಿಜಾಂಶಗಳೆಲ್ಲ ಯಥೇಚ್ಛವಾಗಿ ಇರುತ್ತೆ. ಆಮೇಲೆ ಇದು ಫ್ಯಾಟ್ ಬರ್ನರ್ ಆಗಿ ತುಂಬಾನೇ ಹೆಲ್ಪ್ ಮಾಡುತ್ತೆ ತೂಕ ಇಳಿಸ್ಕೊಳ್ಳೋರ್ಗೆ. ಅಷ್ಟು ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಇದೆ ಈ ಕಾಳುಮೆಣಸು. ನೆಕ್ಸ್ಟ್ ಇದಕ್ಕೆ ನಾವು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀವಿ. ಸೊ ತುಪ್ಪ ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ ವೆಯ್ಟ್ ಜಾಸ್ತಿ ಆಗುತ್ತೆ ತುಪ್ಪ ತಿನ್ನೋದ್ರಿಂದ ಅಂತ. ಅದು ಶುದ್ಧ ಸುಳ್ಳು. ಅಂದರೆ ನಾವು ಲಿಮಿಟ್ ಆಗಿ ತುಪ್ಪ ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಬರುತ್ತೆ ಹೊರತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕರಗಿಸೋಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ರೋಗ ನಿರೋಧಕ ಶಕ್ತಿನ ಕೂಡ ಜಾಸ್ತಿ ಮಾಡುತ್ತೆ ಈ ತುಪ್ಪ. ಸೊ ತುಪ್ಪದಲ್ಲಿ ವಿಟಮಿನ್ಗಳು ಮತ್ತು ಪೋಷಕಾಂಶಗಳು ಜಾಸ್ತಿಯಾಗಿ ಇರುತ್ತೆ. ಸೊ ಇದು ನಮಗೆ ನ್ಯಾಚುರಲ್, ಯಾವುದೇ ರೀತಿ ಕಲಬೆರಕೆ ಎಣ್ಣೆ ಅಲ್ಲ, ಏನೂ ಅಲ್ಲ. ಸೊ ಅದಕ್ಕೋಸ್ಕರ ಇದು ಕೂಡ ನಮಗೆ ಗುಡ್ ಕೊಲೆಸ್ಟ್ರಾಲ್ನ ಕೊಡುತ್ತೆ. ಸೊ ಇದು ನಮ್ಮ ತೂಕ ಇಳಿಸ್ಕೊಳ್ಳಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ದೇಹದಲ್ಲಿ ಮೂಳೆಗಳನ್ನ ಕೂಡ ಗಟ್ಟಿ ಮಾಡುತ್ತೆ, ಸ್ಟ್ರೆಂತ್ ಕೂಡ ಜಾಸ್ತಿ ಆಗೋ ಥರ ಮಾಡುತ್ತೆ. ಸೊ ಇದನ್ನ ಯಾವ ಟೈಮಲ್ಲಿ ಕುಡಿಯೋದು ಅಂತ ನೋಡಿ. ತುಂಬಾ ಹೀಟ್ ಬಾಡಿ ಇರೋರು ಇದನ್ನ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ. ಅದಾದ್ಮೇಲೆ ಇದನ್ನ ಮಾರ್ನಿಂಗ್ ಟೈಮು ಕುಡಿಬಹುದು. ಸೊ ನೈಟ್ ಟೈಮ್ ಕೂಡ ಕುಡಿಬಹುದು ಮಲ್ಕೊಳ್ಳೋಕೆ ಮುಂಚೆ. ಇದು ಚಿಕ್ಕ ಮಕ್ಕಳು ಕೂಡ ಕುಡಿಬಹುದು, ಏಜ್ ಆಗಿರೋರು ಕೂಡ ಕುಡಿಬಹುದು. ಆದರೆ ಕ್ವಾಂಟಿಟಿ ಮಾತ್ರ ತುಂಬಾ ಕಡಿಮೆ ಇರಬೇಕು, ಜಾಸ್ತಿ ಕುಡಿಯೋಕ್ಕೆ ಹೋಗಬಾರ್ದು. ಸೊ ನೀವು ಕಾಫಿ ಎಷ್ಟು ಕುಡಿತೀರಾ ಅದರಲ್ಲಿ ಅರ್ಧದಷ್ಟು ಕುಡಿದ್ರೆ ಸಾಕಾಗತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನಿನ್ನು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.